ಒಂದೊಂದು ಅಗ್ಲು ಮೇಲೂ ಒಬ್ಬೊಬ್ರದ್ದು ಹೆಸರು ಬರ್ದಿರುತ್ತೆ ಅನ್ನೋದು ಎಷ್ಟು ನಿಜಾನೋ ಒಂದೊಂದು ಚಿಕನ್ ಪೀಸ್ ಮೇಲೂ ಒಬ್ಬೊಬ್ರದ್ದು ಹೆಸರು ಬರ್ದಿರಬೇಕು. ಅವಾಗಲೇ ಆ ಚಿಕನ್ ಪೀಸ್ ಅವ್ರಿಗೆ ದಕ್ಕೋದು. ಇವ್ರು ಯಾರು ಅಂತ ಹೇಳ್ತೀರಾ? ನಾವೆಲ್ಲ ಫ್ಯಾಮಿಲಿ ಕ್ಯಾಂಪಿಂಗ್ಗೆ ಬಂದಿದ್ವೋ, ಫ್ಯಾಮಿಲಿ ಎಲ್ಲ ಸೇರಿಕೊಂಡು ಎಲ್ಲರಿಗೂ ಬಿಲ್ಡಪ್ ಕೊಟ್ಕೊಂಡು ಮಧ್ಯಾಹ್ನದ ಅಡುಗೆ ನಾನೇ ಮಾಡ್ತೀನಿ, ಚಿಕನ್ ಟಿಕ್ಕಾ ಮಾಡಿ ಗ್ರೇವಿ ಮಾಡಿ ರೈಸ್ ಮಾಡ್ತೀನಿ ಅಂದ್ಬಿಟ್ಟು ಚಿಕನ್ ತೊಳೆಯೋಕ್ಕೆ ಬಂದಿದ್ದೆ. ತೊಳ್ಕೊಂಡೆಲ್ಲ ಹೋಗಿ ಈ ಬಡತವಿಂದ ದೇಶ ಉದ್ಧಾರ ಆಯ್ತದೆ. ಚಿಕನ್ಗೆಲ್ಲ ಮಿಕ್ಸ್ ಮಾಡೋಣ ಅಂತ ಹೋಗ್ತಾ ಇದ್ದೆ. ನನ್ನ ಮಗಳು ನನಗೇನು ಡಿಸ್ಟರ್ಬ್ ಮಾಡಿಲ್ಲ, ತುಂಬಾ ಥ್ಯಾಂಕ್ಸ್. ಪಾಪ ಅದು ಪಾಡಿಗೆ ಅದು ಆಟ ಆಡ್ಕೊಂಡಿತ್ತು. ಮಿಕ್ಸ್ ಮಾಡಿರೋ ಚಿಕನ್ ಎಲ್ಲ ಒಂದು ಕಡೆ ಇಟ್ಟಿದ್ದೆ. ನಾಯಿ ಬಂದು ತಿನ್ಕೊಂಡು ಹೋಗ್ಬಿಡ್ತು. ಅದೇನು ಅದೃಷ್ಟ ಮಾಡಿತ್ತೋ ನಾನು ಕಲಿಸಿರೋ ಚಿಕನ್ ಅದಕ್ಕೆ ತಿನ್ನಕ್ಕೆ ಅಂತ. ಸರಿ ಆಯಿತು ಅಂತ ಅಂದ್ಬಿಟ್ಟು ಒಂಚೂರು ಕುಗ್ದೆ. ನಮ್ಮ ವೈಶು ಮೇಡಮ್ ನಮಗೆಲ್ಲ ಕಟ್ ಮಾಡಿಕೊಟ್ರು. ಅದನ್ನ ಹಣದ ಸಹಾಯ ಒಂದು ಬಿಟ್ಟು ಮಾತಿನ ಸಹಾಯ ಏನು ಬೇಕಾದ್ರೂ ಮಿಕ್ಸ್ ಮಾಡಿಬಿಟ್ಟು ಗ್ರೇವಿ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ಒಟ್ಟಿಗೆ ಹಾಕಿ ಕುಕ್ಕರ್ ಕೂಗ್ಸಕ್ಕೆ ಇಟ್ಟಿದ್ದೀನಿ. ಪಾಪ ತುಂಬ ಜನ ಕಾಯ್ಕೊಂಡಿದ್ದಾರೆ ಈಮ ಯಾವಾಗ ಅಡುಗೆ ಮಾಡ್ತಾಳೆ ಅಂತ. ನಾನು ಅವ್ರ ಕಡೆ ಎಲ್ಲ ಒಂದು ಸ್ವಲ್ಪನೂ ನೋಡಿದ್ರೆ ಇನ್ನೇನಾದರೂ ಬೈಕೊಂತಾರೆ ಅಂದ್ಬಿಟ್ಟು ಕುಕ್ಕರ್ಗೆ ಇಟ್ಟಿದ್ದೀನಿ. ಇದು ಆಕ್ಚುಲಿ ಚೆನ್ನಾಗಿರೋದು. ರೆಡಿಯಾಗಿದೆ. ವೈಶು ಮೇಡಮ್ ಕುತ್ಕೊಂಡಿದ್ದಾರೆ, ಬ್ರೆಡ್ ತಿಂತಾ ಇದ್ದಾರೆ. ಹೊಟ್ಟೆ ಹಸಿವು ತಡೆಯೋಕ್ಕಾಗದೆ ಇಲ್ಲೇನೋ ತಿಂತವ್ರೆ, ಮಕ್ಕಳು ಆಟ ಆಡ್ತಿದ್ದಾರೆ. ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಚೆನ್ನಾಗಿದೆ ಆಕ್ಚುಲಿ ಕ್ಯಾಂಪ್ ಸೆಟಪ್ ಹೇಳ್ಬೇಕಂದ್ರೆ. ಇಲ್ಲೇ ಮನಿಕೊಳ್ಳೋ ಥರ ಮಾಡಿಬಿಟ್ಟಿದ್ದಾರೆ ನಮಗೆ. ಸೊ ನಾವು ಟೆಂಟ್ ಹಾಕೋ ಒಂದು ಇದೇ ಬರಲಿಲ್ಲ. ಲ್ಯಾಟ್ರಿ ಇದೆಲ್ಲ ಆದಮೇಲೆ ಕುಕ್ಕರು ಕೂಗ್ತು, ಗ್ರೇವಿನೂ ರೆಡಿ ಆಯಿತು. ಸರಿ ಆಯಿತು ಅಂತ ಅಂದ್ಬಿಟ್ಟು ಎಲ್ಲರೂ ಇವಾಗ ತಿನ್ನೋಕ್ಕೆ ಕರಿಬೇಕು, ಹಂಗಾಗಿ ಹೋಗ್ತಾ ಇದ್ದೀವಿ. ಇದು ಕಂಪ್ಲೀಟ್ ವಿಡಿಯೋ ಅಬ್ಬಿ ಕ್ಯಾಂಪಿಂಗ್ ಕನ್ನಡಿಗ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾರೆ, ನೀವು ಅಲ್ಲಿ ಹೋಗಿ ನೋಡ್ಬೋದು. ಅಲ್ಲಿ ತನಕ ಎಲ್ಲರಿಗೂ ಬಾಯ್ ಬಾಯ್. ಸೇಫಾಗಿ ಹೋಗಿ ಊರು ಸೇರ್ಕೋಕಂಡ.